ನನ್ನ ಫ್ರೆಂಡ್ ಮುಸ್ಲಿಂ ಒಬ್ಬ ಇದ್ದಾನೆ, ಶಂಶುದ್ದೀನ್ ಅಂತ. ಅವ ಹಿಂದೂಗಳ ಶಾಪಿಗೆ ಅಥವಾ ಹಿಂದೂಗಳದ್ದು ಯಾವ್ದಾದ್ರು ಕನ್ಸರ್ನಿಗೆ ಎಲ್ಲ ಹೋದ್ರೆ ನಿನ್ನ ಹೆಸರೇನು ಮಾರೆ ಅಂತ ಕೇಳಿದ್ರೆ ಶ್ಯಾಮ್ ಹೇಳುದು. ಅವ 50 ವರ್ಷದಲ್ಲಿ 4 ಮಗು ಮಾಡಿದ್ದಾನೆ. ನಾನು ಕೇಳಿದೆ, ಅಲ್ಲ ಅವರೇ ಅದು ನಿಂಗೆ ಸಾಕ್ಲಿಕ್ಕೆ ಕಷ್ಟ ಆಗುದಿಲ್ಲ? ಅದಕ್ಕೆ ಅವನು ಹೇಳುದು ಅದು ದೇವರು ಕೊಟ್ಟದ್ದು ಅಂತ. ಎಲ್ಲ ನೋಡಿ, ಅಫ್ಘಾನಿಸ್ತಾನ ಇರ್ಲಿ, ಪಾಕಿಸ್ತಾನ ಇರ್ಲಿ, ಶ್ರೀಲಂಕಾ ಇರ್ಲಿ, ಇಲ್ಲಿ ನೇಪಾಳ ಇರ್ಲಿ, ಆಚೆ ಬರ್ಮಾ ಇರ್ಲಿ, ಎಲ್ಲ ನಮ್ಮ ನೇಬರಿಂಗ್ ಕಂಟ್ರೀಸ್ ಇದೆ, ಎಕಾನಮಿ ಎಲ್ಲ ಕೊಲಾಪ್ಸ್ ಆಗಿದೆ. ಈಗ ಒಂದು ಸಣ್ಣ ಕೆಲಸದಲ್ಲಿ ಇದ್ದವರಿಗೂ ಕೂಡ ಒಂದು ಫ್ಯಾಮಿಲಿ ಹ್ಯಾಪಿಯಲ್ಲಿ ಲೀಡ್ ಮಾಡ್ಲಿಕ್ಕೆ ಆಗ್ತದೆ. ನಾನು ಹೇಳುದಾರೆ ಹಿಂದೂ ಮುಸ್ಲಿಂ ಅಂತ ಡಿಫ್ರೆನ್ಸ್ ಅಂತಲ್ಲ, ವ್ಯತ್ಯಾಸ ಅಂತಲ್ಲ, ಆದರೆ ಹಿಂದೂಗಳಲ್ಲಿ ಸ್ವಲ್ಪ ಎಚ್ಚರ ಆಗಿದೆ ಅಷ್ಟೇ. ನನ್ನ ಫ್ರೆಂಡ್ ಮುಸ್ಲಿಂ ಒಬ್ಬ ಇದ್ದಾನೆ, ಶಂಶುದ್ದೀನ್ ಅಂತ. ಅವ ಹಿಂದೂಗಳ ಶಾಪಿಗೆ ಅಥವಾ ಹಿಂದೂಗಳದ್ದು ಯಾವ್ದಾದ್ರು ಕನ್ಸರ್ನಿಗೆ ಎಲ್ಲ ಹೋದ್ರೆ ನಿನ್ನ ಹೆಸರೇನು ಮಾರೆ ಅಂತ ಕೇಳಿದ್ರೆ ಶ್ಯಾಮ್ ಹೇಳುದು. ಗೊತ್ತಾಯ್ತಾ? ಮುಸ್ಲಿಂನವರ ಕಡೆಗೆ ಹೋದ್ರೆ ಶಂಶುದ್ದೀನ್ ಅಂತ ಹೇಳ್ತಾನೆ. ನನಗೆ ಗೊತ್ತುಂಟು, ಅವ ನನ್ನೊಟ್ಟಿಗೆ ಬಂದು 2-3 ಕಡೆ ಶ್ಯಾಮ್ ಹೇಳಿದ್ದ. ನಾನು ಹೇಳಿದ್ದೆ ಶಂಶುದ್ದೀನ್ ಅಂತ ಯಾಕೆ ಹೇಳುದಿಲ್ಲ, ನಾನು ಮುಸ್ಲಿಂ ಅಂತ ಗೊತ್ತಾದ್ರೆ ಅವ್ರು ನನ್ನನ್ನು ಎಂಟರ್ಟೈನ್ ಮಾಡೋದಿಲ್ಲ. ಹೌದಾ ಮಾರೆ, ಆಗ್ಬೋದು ಹೇಳಿದೆ. ಮತ್ತೆ ನಾನು ಅವನ ಕ್ಯಾಜುವಲ್ ಆಗಿ ಕೇಳಿದೆ, ನಿಂಗೆ ಎಷ್ಟು ಮರೆ ಮಕ್ಕಳು ಅಂತ. ಅವನಿಗೆ ಜಸ್ಟ್ 50 ಅಷ್ಟೇ. ಅವನಿಗೆ 4 ಮಕ್ಕಳಂತೆ. ಎಂತ ಮರೆ, ಲಾಸ್ಟಿದು ಮಗು ಎಷ್ಟು ವರ್ಷ? 1 ವರ್ಷ ಆಗಿದೆ ಅಷ್ಟೇ ಹೇಳಿದ್ದ. ಅವ 50 ವರ್ಷದಲ್ಲಿ 4 ಮಗು ಮಾಡಿದ್ದಾನೆ. ನಾನು ಕೇಳಿದೆ, ಅಲ್ಲ ಅವರೇ ಅದು ನಿಂಗೆ ಸಾಕ್ಲಿಕ್ಕೆ ಕಷ್ಟ ಆಗುದಿಲ್ವ? ನೀನು ಇರೋದು ಪ್ರೈವೇಟ್ ಎಂಪ್ಲಾಯ್ಮೆಂಟಲ್ಲಿ. ಅದಕ್ಕೆ ಅವನು ಹೇಳೋದು ಅದು ದೇವರು ಕೊಟ್ಟದ್ದು ಅಂತ. ಅವರ ಇದು ಉಂಟಲ್ಲ, ಹೋಲಿ ಪ್ಲೇಸಸ್ಸಲ್ಲಿ ಬ್ರೈನ್ ವಾಶ್ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಅಲ್ಲ, ಬ್ರೈನ್ ವಾಶ್ ಮಾಡ್ತಾರೆ. ಆದ್ದರಿಂದ ಅವ ಅಷ್ಟು ಎಜುಕೇಟೆಡ್ LLB ಆಗಿದೆ ಅವನು, ಆದರೂ ಕೂಡ ಹೇಳ್ತಾ ಇದ್ದಾನೆ ಮಕ್ಕಳು ದೇವರು ಕೊಟ್ಟದ್ದು ಅಂತ. ಅದೆಲ್ಲ ಮಾಡ್ತಾರೆ, ಅದೆಲ್ಲ ಉಂಟಲ್ಲ. ಆದ್ದರಿಂದ ಅದೆಲ್ಲ ವಿಷಯದಲ್ಲಿ ಜನರಿಗೆ ಅವೇರ್ನೆಸ್ ಬರ್ತಾ ಉಂಟು. 1 ನೇಷನ್ ಮತ್ತು 1 ಇದು ಅಂತ ಮಾಡ್ತಾರೆ. ಹೌದು, ಅದು ಒಂದು. ಮತ್ತು ಈ ಯೂನಿಫಾರ್ಮ್ ಕೋಡ್ ಮಾಡ್ತಾರೆ, ಅದೆಲ್ಲ ಸಿವಿಲ್ ಕೋಡ್, ಯೂನಿಫಾರ್ಮ್ ಸಿವಿಲ್ ಕೋಡು, ಅದೆಲ್ಲ ನಮ್ಮ ದೇಶಕ್ಕೆ ಬೇಕದು. ಅದೆಲ್ಲ ಮೋದಿ ಬಂದ ನಂತರ ಆದದ್ದು, ಮೊದಲು ಇರಲಿಲ್ಲ. ಅದು ತುಂಬಾ ಒಳ್ಳೆ ಕೆಲಸ. ಹೌದು, ಅದೆಲ್ಲ ಒಳ್ಳೆ ಕೆಲಸ ಆಗಿದೆ. ಯಾಕಂದ್ರೆ ಅದು ಮಾತ್ರ ಅಲ್ಲ, ಜನರಲಿ ನಾನು ನೋಡಿದ ಪ್ರಕಾರ ಈಗ ಒಂದು ಸಣ್ಣ ಕೆಲಸದಲ್ಲಿ ಇದ್ದವರಿಗೂ ಕೂಡ ಒಂದು ಫ್ಯಾಮಿಲಿ ಹ್ಯಾಪಿಯಲ್ಲಿ ಲೀಡ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಈಗ ನೋಡಿ, ಅಲ್ಲಿ ಸಿಟಿ ಸೆಂಟ್ರಲ್ಲಿ ಸ್ಪಾರ್ ಅಂತ ಇದೆ, ಅದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಮಾಲ್. ಅದರಲ್ಲಿ ಉಂಟಲ್ಲ, ಎಲ್ಲ ಇರುವ ಎಂಪ್ಲಾಯೀಸಿಗೆ ಸಮೇತ 18 to 20,000 ಸ್ಯಾಲ್ರಿ ಇದೆ. ತುಂಬ ವಿಷಯದಲ್ಲಿ ಪಾಸಿಟಿವ್ ಇದೆ. ಈಗ ಮೋದಿ ಬದಲಿಗೆ ಬೇರೆ ಯಾವ್ದೋ ಸರ್ಕಾರ ಅಥವಾ ಬೇರೆ ಯಾವ್ದೋ ನಾಯಕರು ಬಂದಿದ್ರೆ ಈ ರೀತಿ ಇರ್ತಿತ್ತ? ಯಾವ ರೀತಿ ಇರ್ತಿತ್ತು? ಇಲ್ಲ, ಖಂಡಿತಕ್ಕೂ ಸಾಧ್ಯ ಇರಲಿಲ್ಲ. ಯಾಕೆಂದರೆ ನೋಡಿ, ಈಗ ಸಾಧಾರಣ ನಾನು ನೋಡಿದಾಗೆ ಒಂದು 15 ವರ್ಷದಲ್ಲಿ ಎಲ್ಲ ದೇಶದ್ದು ಎಕಾನಮಿ ಕೊಲಾಪ್ಸ್ ಆಗಿದೆ. ಎಲ್ಲ ನೋಡಿ, ಅಫ್ಘಾನಿಸ್ತಾನ ಇರಲಿ, ಪಾಕಿಸ್ತಾನ ಇರಲಿ, ಶ್ರೀಲಂಕಾ ಇರಲಿ, ಇಲ್ಲಿ ನೇಪಾಳ ಇರಲಿ, ಆಚೆ ಬರ್ಮಾ ಇರಲಿ, ಎಲ್ಲ ನಮ್ಮ ನೇಬರಿಂಗ್ ಕಂಟ್ರೀಸ್ ಇದೆ, ಎಕಾನಮಿ ಎಲ್ಲ ಕೊಲಾಪ್ಸ್ ಆಗಿದೆ. ಈವನ್ ಚೈನಾದಲ್ಲಿ ಕೂಡ ಅವರಿಗೆ ತುಂಬ ಪ್ರಾಬ್ಲಮ್ ಇದೆ. ಆದರೆ ಅವರು ಕಮ್ಯುನಿಸ್ಟ್ ಆದ್ದರಿಂದ ಅದು ಅವ್ರದ್ದು ಐರನ್ ಡೋರ್ ಅಂತ ಇದೆ, ಅದರಿಂದ ಹೊರಗೆ ಬರೋದಿಲ್ಲ ನ್ಯೂಸ್. ಅದು ಉಕ್ಕಿನ ಕೋಟೆ ಅದು, ಅದರಿಂದ ಬರೋದಿಲ್ಲ. ಚೈನಾದಲ್ಲೂ ಕೂಡ ತುಂಬ ಪ್ರಾಬ್ಲಮ್ ಇದೆ. ಆದರೆ ಮತ್ತೆ ಅವರು ಕಮ್ಯುನಿಸಮ್ ಇದ್ದದ್ರಿಂದ ಅವರಿಗೆ ರಿಲಿಜಿಯಸ್ ಬಿಲೀಫ್ ಇಲ್ಲ ಅಷ್ಟೇ. ಆದ್ದರಿಂದ ಅವರಿಗೆ ಅಲ್ಲಿ ಈ ಡೆಮೋಕ್ರಸಿ ಇಲ್ಲಲ್ಲ, ಅಲ್ಲಿ ಡಿಕ್ಟೇಟರ್ಶಿಪ್ ಇರೋದು ಒಂದು ರೀತಿದು. ಆದ್ದರಿಂದ ಅಲ್ಲಿ ಉಂಟಲ್ಲ, ಡೆವಲಪ್ಮೆಂಟ್ ಇಂಡಿಯಾಗಿಂತ ಜಾಸ್ತಿ ಇದೆ. ನೋಡಿ, ಪ್ರತಿಯೊಂದು ವಿಷಯದಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಇದೆ, ಗೊತ್ತಾಯ್ತಾ? ಅವರು 99% ಒಳ್ಳೇದು ಮಾಡಿದಾಗ ನಾವು ಅದನ್ನು ಮಾತ್ರ ನೋಡಬೇಕು. 1% ಇದು ನಾನು ಹೇಳಿದ್ದು ಅದು ಸಿಲ್ಲಿ ಆಗ್ತದೆ, ಅದು ಗೊತ್ತಾಯ್ತಾ? ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾಡಿದ್ದಾರೆ.